ನಮಸ್ಕಾರ ಆತ್ಮೀಯ ವೀಕ್ಷಕರೇ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಅತಿ ಮುಖ್ಯವಾಗಿ ಬೇಕಾಗಿರುವಂತಹ ಇಂಪಾರ್ಟೆಂಟ್ ಆಗಿರುವಂತಹ ವಿಡಿಯೋ ಆಗಿರುತ್ತೆ. ಯಾರು ಕೂಡ ಮಿಸ್ ಮಾಡ್ದೇನೆ ಇದರಲ್ಲಿ ಬರುವಂತಹ ಪ್ರತಿಯೊಂದು ಮಾಹಿತಿನೂ ಕೂಡ ಅರ್ಥ ಮಾಡಿಕೊಂಡು ಇದು ನಿಮ್ಮ ಲೈಫಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಆ್ಯಂಡ್ ನಿಮ್ಮ ಜೀವನಕ್ಕೆ ಉಪಯೋಗ ಆಗುವಂತಹ ವಿಡಿಯೋನೇ ಇದಾಗಿರುತ್ತೆ. ಯಾರಿಗೆಲ್ಲ ಕ್ಯೂರಿಯಾಸಿಟಿ ಇದೆ, ಯಾರಿಗೆಲ್ಲ ಕುತೂಹಲ ಇದೆ ಈ ಒಂದು ವಿಡಿಯೋದಲ್ಲಿ ಏನಿರ್ಬೋದು, ಏನು ನಾವು ಕಲಿತೀವಿ, ಏನು ನಾವು ತಿಳ್ಕೊಳ್ತೀವಿ ಇದೆಯಾ? ಸೊ ಎಸ್, ಈ ಒಂದು ವಿಡಿಯೋ ಮ್ಯಾನಿಫೆಸ್ಟೇಷನ್ ಅಂದರೆ ಏನು, ಮ್ಯಾನಿಫೆಸ್ಟೇಷನ್ನ ವಿಧಾನಗಳು ಏನು, ಮ್ಯಾನಿಫೆಸ್ಟೇಷನ್ ಯಾಕೆ ಮಾಡಬೇಕು, ಪ್ರತಿಯೊಂದಕ್ಕೂ ಕೂಡ ಕ್ಲಿಯರಾಗಿ ಈ ಒಂದು ವಿಡಿಯೋದಲ್ಲಿ ನೀವು ತಿಳ್ಕೊಳ್ತೀರಾ. ನಿಮ್ಮೆಲ್ಲರಿಗೂ ಈ ಒಂದು ಬ್ಯೂಟಿಫುಲ್ ಬಿಲೀವರ್ ಫ್ರಮ್ ಟ್ಯಾರೋಟ್ ಚಾನೆಲ್ಗೆ ಸ್ವಾಗತ. ನೀವು ಯಾವತ್ತಾದರೂ ಅಂದ್ಕೊಳ್ಳಿ, ಯೋಚನೆ ಮಾಡಿ, ನೀವು ಯಾವತ್ತಾದರೂ ನಾವು ಅಂದ್ಕೊಂಡಿದ್ದು ನಿಜ ಆಗತ್ತೆ ಅಂತ ಕೇಳಿದ್ದೀರಾ? ಕೇಳಿದರೆ ಅಲ್ಲೇ ತಲೆ ಹ್ಞೂ ಅಂತ ಇದೆ ಅಲ್ಗಾಡಿಸಿ. ಓಕೆ. ಅಥವಾ ನಮಗೆ ಬೇಕಾದಂತಹ ಜೀವನವನ್ನು ನಾವೇ ಸೃಷ್ಟಿಸಿಕೊಳ್ಳಬಹುದು ಅನ್ನುವಂಥ ಮಾತನ್ನು ಕೂಡ ನೀವು ನಂಬ್ತೀರಾ? ಕೆಲವೊಬ್ರು ನಂಬಿಕೆ ಕಳ್ಕೊಂಡಿರ್ಬೋದು. ನಾವು ಅಂದ್ಕೊಳ್ಳೋದೇ ಒಂದು, ಆಗದೆ ಇನ್ನೊಂದು, ಮೇಡಮ್ ನಮಗದೆಲ್ಲ ಆಗಲ್ಲ ಅಂತ ಅಲ್ವಾ? ಆದರೆ ನಿಜ ಸತ್ಯ ಏನು ಅಂತ ಹೇಳಿದ್ರೆ, ನಮಗೆ ಬೇಕಾದ ಜೀವನವನ್ನು ನಾವು ಸೃಷ್ಟಿ ಮಾಡ್ಕೊಳ್ಬಹುದು. ಯಾವ ರೀತಿಯಾಗಿ? ಅದನ್ನೇ ಮ್ಯಾನಿಫೆಸ್ಟೇಷನ್ ಅನ್ನೋದು. ಮ್ಯಾನಿಫೆಸ್ಟೇಷನ್ ಅಂದರೆ ಏನೋ ಒಂದು ದೊಡ್ಡ ಕೆಲಸ, ಅಯ್ಯೋ ಅದು ಹಂಗಂದ್ರೆ ಹಂಗಿರ್ಬೇಕು, ಹೀಗಿರ್ಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕು. ನೋ, ನಥಿಂಗ್. ಅದೇನೂ ಅಲ್ಲ. ವೆರಿ ಸಿಂಪಲ್. ನಮ್ಮ ಮಹಾಭಾರತದಲ್ಲಾಗಿರ್ಬೋದು, ನಮ್ಮ ಪೂರ್ವಜರಿಂದ ತಿಳ್ಕೊಂಬಂದಿದ್ದೀವಿ. ಅದೇ ಇವಾಗಿನ ಇದರಲ್ಲಿ ಲಾ ಆಫ್ ಅಟ್ರಾಕ್ಷನ್, ಮ್ಯಾನಿಫೆಸ್ಟೇಷನ್ ಅಂತ ಹೇಳಿ ಎಲ್ಲ ಕಡೆ ರನ್ನಿಂಗಲ್ಲಿ ಓಡಾಡ್ತಾ ಇದೆ. ಅದೆಲ್ಲ ಅಲ್ಲಿ ಕಿವಿಗೆ ನಮಗೆ ಬೀಳ್ತಾ ಇದೆ ಅಷ್ಟೇನೆ. ಆದರೆ ಮ್ಯಾನಿಫೆಸ್ಟೇಷನ್ ಅನ್ನುವಂಥದ್ದು ಈಗ ನಮ್ಮ ಅಜ್ಜಿ ಅಥವಾ ಅಜ್ಜ ಎಲ್ಲ ಇದ್ದಾಗ ಏನಾದರೂ ಕೆಟ್ಟದಾಗಿ ಹೇಳಿದ್ರೆ, ಅದನ್ನ ಬಿಡ್ತು ಅಂತ ಹೇಳು, ಹಾಗೆ ಹೇಳ್ಬೇಡ ಅಂತ ಹೇಳ್ತಿದ್ರು ಅಲ್ವಾ? ಯಾಕೆ ಹೇಳ್ತಿದ್ರು? ಅಷ್ಟು ದೇವತೆಗಳು ಅಷ್ಟು ಅಂತ ಯಾವಾಗಲೂ ಹೇಳ್ತಾ ಇರ್ತಾರೆ, ಹಾಗಾಗಿ ಕೆಟ್ಟದನ್ನು ಯಾವತ್ತೂ ಮಾತಾಡಬಾರ್ದು ಅಂತ ಹೇಳ್ತಾ ಇದ್ರು ಅಲ್ವಾ? ಅದೇ ರೀತಿಯಾಗಿ ಇದನ್ನು ಅಷ್ಟೇನೆ. ಈಗ ನೀವು ನಿದ್ದೆ ಮಾಡ್ತಿರ್ಲಿಲ್ಲ ಅಂದರೆ ಚಿಕ್ಕಕ್ಕಿರುವಾಗ ಏನು ಮಾಡ್ತಿದ್ರು? ಅಜ್ಜಿ ಎಲ್ಲ ಒಳ್ಳೊಳ್ಳೆ ರಾಜನ ಕತೆ ಅಂತೆ, ಪ್ರಾಣಿಗಳ ಕತೆ ಅಂತೆ, ಕಾಡಿನ ಕತೆ ಅಂತೆ, ಏನೇನೋ ಒಂದು ಪಾಸಿಟಿವ್ ಆಗಿರುವಂಥ ಕತೆಗಳನ್ನು ಹೇಳಿಬಿಟ್ಟು ನಿಮ್ಮನ್ನ ಮಲಗಿಸ್ತಿದ್ರು ಅಲ್ವಾ? ಸೊ ಇಲ್ಲಿ ನಿಮಗೆ ಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಈ ಇವತ್ತಿನ ವಿಡಿಯೋದಲ್ಲಿ ನಾವು ಮ್ಯಾನಿಫೆಸ್ಟೇಷನ್ ಅಂದರೆ ಏನು, ಅದರ ಒಂದು ವೈಜ್ಞಾನಿಕವಾಗಿ ಅದು ಹೇಗೆ ಕೆಲಸ ಮಾಡುತ್ತೆ ನಮ್ಮ ಮೇಲೆ, ಪ್ರತಿಯೊಂದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನೀವು ತಿಳ್ಕೊಳ್ತೀರಾ. ಒಬ್ಬ ಸಾಮಾನ್ಯ ವ್ಯಕ್ತಿ ತನ್ನ ಕನಸನ್ನು ನನಸು ಮಾಡಿಕೊಳ್ಳೋದಕ್ಕೆ ಏನೆಲ್ಲ ಮಾಡ್ಬೋದು, ಓಕೆನಾ? ಈ ಒಂದು ಮ್ಯಾನಿಫೆಸ್ಟೇಷನ್ ಅನ್ನುವಂಥದ್ದನ್ನು ಹೇಗೆ ಬಳಸ್ಕೊಳ್ಬಹುದು ಅನ್ನೋದನ್ನು ವಿವರವಾಗಿ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಓಕೆ. ನಿಮ್ಮ ಜೀವನವನ್ನು ಬದಲಾಯಿಸುವಂಥ ಶಕ್ತಿ ನಿಮ್ಮ ಕೈಯಲ್ಲೇ ಇರುತ್ತೆ. ಕೊನೆವರೆಗೂ ಈ ಒಂದು ವಿಡಿಯೋನ ಮಿಸ್ ಮಾಡದೆ, ಒಂದೊಂದು ಅಕ್ಷರನೂ ಮಿಸ್ ಮಾಡ್ದೇನೆ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಇದು ನಿಮಗೆ ನಿಮ್ಮ ಜೀವನದ ಒಂದು ಟರ್ನಿಂಗ್ ಪಾಯಿಂಟ್ ಆಗಿರುತ್ತೆ. ಸೊ ಈ ವಿಡಿಯೋ ನಿಮ್ಮವರೆಗೆ ತಲುಪಿದೆ ಅಂತ ಹೇಳಿದ್ರೆ, ನೀವು ಈ ಕ್ಷಣ ನಿಮ್ಮ ಜೀವನವನ್ನು ಬದಲಾಯಿಸೋದಕ್ಕೆ ಆ ಒಂದು ಹಂತಕ್ಕೆ ಬಂದಿದ್ದೀರಾ. ಹಾಗಾಗಿ ಈ ಒಂದು ವಿಡಿಯೋ ನಿಮಗೆ ತಲುಪುತ್ತೆ. ಯಾಕಂದರೆ ಈ ವಿಡಿಯೋ ಮಾಡಬೇಕಿದ್ರೆ ನಾನು ಕೂಡ ವಿಶ್ ಮಾಡ್ಕೊಂಡಿದ್ದು, ನಾನು ಅಂದ್ಕೊಂಡಿದ್ದು ಅದೇ ರೀತಿಯಾಗಿ. ಯಾರಿಗೆಲ್ಲ ಈ ವಿಡಿಯೋ ರೀಚ್ ಆಗಬೇಕು, ಅವ್ರ ಲೈಫನ್ನು ಬದಲಾಯಿಸ್ಕೊಳ್ಬೇಕಂತ ಯಾರೆಲ್ಲ ತುದಿಗಾಲಲ್ಲಿ ನಿಂತ್ಕೊಂಡಿದ್ದಾರೆ, ಅವರಿಗೆ ಈ ವಿಡಿಯೋ ಹೇಗಾದರೂ ರೀಚ್ ಆಗಲಿ ಅಂತ ಮನಸ್ಸಲ್ಲಿ ಅಂದ್ಕೊಂಡೆ ನಾನು ಸಂಕಲ್ಪ ಮಾಡಿ ಈ ಒಂದು ವಿಡಿಯೋನ ಮಾಡ್ತಾ ಇರೋದು. ಹಾಗಾಗಿ ಪ್ರತಿಯೊಬ್ಬರು ಕೂಡ ಕಮೆಂಟಲ್ಲಿ ತಿಳಿಸ್ತೀರಾ, ಐ ಆಮ್ ರೆಡಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿಬಿಟ್ಟು ಪ್ರತಿಯೊಬ್ಬರು ಕೂಡ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಸರಿನಾ? ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವಾಗ ಮ್ಯಾನಿಫೆಸ್ಟೇಷನ್ ಅಂದರೆ ಏನು? ಸಿಂಪಲ್ ಆಗಿ ಸರಳವಾಗಿ ಹೇಳಬೇಕಂತ ಹೇಳಿದ್ರೆ, ನಿಮ್ಮ ಆಲೋಚನೆಗಳು, ನಿಮ್ಮ ನಂಬಿಕೆಗಳು ಮತ್ತು ನಿಮ್ಮ ಭಾವನೆಗಳು, ನಿಮ್ಮ ಫೀಲಿಂಗ್ಸ್, ಈ ಮೂಲಕ ನಿಮ್ಮ ಆಸೆಯನ್ನು ವಾಸ್ತವಕ್ಕೆ ತರುವುದೇ ಮ್ಯಾನಿಫೆಸ್ಟೇಷನ್ ಆಗಿರುತ್ತೆ. ಇದು ಬರೀ ಒಂದು ಮ್ಯಾಜಿಕ್ ಆಗಿರಲ್ಲ, ಇದು ಒಂದು ಲಾ ಆಫ್ ಅಟ್ರಾಕ್ಷನ್ ಅಥವಾ ಒಂದು ಆಕರ್ಷಣೆಯ ನಿಯಮದ ಮೇಲೆ ನಿಂತಿರುತ್ತೆ. ನೀವು ಕೇಳಿದ್ದೀರಾ, ಮನುಷ್ಯನ ಕೈಲಿ ಆಗದೇ ಇರುವಂಥ ಕೆಲಸಗಳು ಯಾವುದೂ ಇಲ್ಲ. ನೀವು ಇವಾಗ ಮೊಬೈಲ್ ಯೂಸ್ ಮಾಡ್ತಾ ಇದ್ದೀರಾ, ಫ್ಯಾನ್ ಯೂಸ್ ಮಾಡ್ತಾ ಇದ್ದೀರಾ, ಟಿ ವಿ ನೋಡ್ತಾ ಇದ್ದೀರಾ, ಆ್ಯಂಡ್ ಬೈಕಲ್ಲಿ ಅಥವಾ ಕಾರಲ್ಲಿ ಎಲ್ಲ ಕಡೆ ಸುತ್ತಾಡ್ತಿದ್ದೀರಾ. ಅದೆಲ್ಲ ಯಾರು ಕಂಡು ಹಿಡ್ತಿದ್ದು? ದೇವರೇನೋ ನಿಮಗೆ ಕೊಟ್ಬಿಟ್ಟು ಗಿಫ್ಟಾಗಿ ತಗೋ ಅಂತೇಳಿ ನೀವು ಹುಟ್ಟುವಾಗ ಕೊಟ್ಟು ಕಳಿಸಿದ್ರಾ? ಇಲ್ಲ ಅಲ್ವಾ? ಯಾರು ಕಂಡು ಹಿಡ್ದಿದ್ದಲ್ಲ?
ಯಾವುದೋ ಪ್ರಾಣಿನೋ, ಹುಲಿನೋ, ಸಿಂಹನೋ, ಆನೆನೋ ಕಂಡಿಡ್ದಿದ್ದಲ್ಲ. ಯಾರು ಕಂಡಿಡಿದ್ರು ಹಾಗಾದ್ರೆ? ಮನುಷ್ಯ ಅಲ್ವಾ? ಸೊ ಮನುಷ್ಯನಿಗೆ ಇದೆಲ್ಲ ಕಂಡಿಡಿಯಕ್ಕೆ ಗೊತ್ತಿದೆ ಅಂತ ಹೇಳಿದ್ಮೇಲೆ ಅವ್ನ ಜೀವನನ ಬದಲಾಯಿಸ್ಕೊಳ್ಳೋಕ್ಕೂ ಅವ್ನಿಗೆ ಗೊತ್ತಿರತ್ತೆ ಅಲ್ವಾ? ಯಾರೆಲ್ಲ ನಂಬಿಕೆ ಕಳ್ಕೊಂಡಿದ್ದೀರಾ, ಇವತ್ತಿನ ನಂಬೋದಕ್ಕೆ ಸ್ಟಾರ್ಟ್ ಮಾಡಿ. ನಂಬಿಕೆ ಇದ್ರೇನೆ ಜೀವನದಲ್ಲಿ ನೀವೇನಾದ್ರೂ ಒಂದು ಸಾಧಿಸ್ಲಿಕ್ಕೆ ಸಾಧ್ಯ ಆಗತ್ತೆ. ನೀವು ನಂಬಿಕೆನೇ ಇಲ್ಲ, ಜೀವನದಲ್ಲಿ ಏನು ನಂಬಿಕೆನೇ ಇಲ್ಲ ಅಂತ ಹೇಳಿದ್ರೆ ನೀವು ಏನ್ ಮಾಡಿದ್ರೂ ಕೆಲಸ ಆಗ್ತಾ ಇರಲ್ಲ. ಸರಿನಾ? ಸೊ ಇಲ್ಲಿ ಲಾ ಆಫ್ ಅಟ್ರಾಕ್ಷನ್, ಈ ವಿಶ್ವ ಎಲ್ಲವೂ ಕೂಡ ನಿಂತಿರೋದು ಒಂದು ಎನರ್ಜಿ, ಒಂದು ಶಕ್ತಿ ಮೇಲೆ. ಆ ಶಕ್ತಿ ನಮ್ಮ ಆಲೋಚನೆಗಳಲ್ಲೂ ಕೂಡ ಇದೆ. ಆ್ಯಂಡ್ ನಮ್ಮ ಆಲೋಚನೆಯಲ್ಲಿ ಇರುವಂತಹ ಶಕ್ತಿ ನಾವು ಯಾವುದರ ಮೇಲೆ ಹೆಚ್ಚು ಗಮನ ಹರಿಸ್ತೀವಲ್ವ, ಅದು ನಮ್ಮ ಜೀವನಕ್ಕೆ ಬರೋದಿಕ್ಕೆ ಆರಂಭ ಮಾಡುತ್ತೆ. ಉದಾಹರಣೆಗೆ ಎಕ್ಸಾಂಪಲ್ ಹೇಳ್ತೀನಿ. ಈಗ ನಿಮ್ಮ ಮೈಂಡಲ್ಲಿ ತುಂಬ ಜನದೊಂದು ಡ್ರೀಮ್ ಇರುತ್ತೆ. ನಾನೊಂದು ಡ್ರೀಮ್ ಕಾರ್ ತಗೊಳ್ಬೇಕು, ಡ್ರೀಮ್ ಬೈಕ್ ತಗೊಳ್ಬೇಕು, ಸ್ಕೂಟಿ ತಗೊಳ್ಬೇಕು ಹೆಣ್ಮಕ್ಳಿಗೆ. ಗಂಡು ಮಕ್ಳಿಗಾದರೆ ಏನು ತುಂಬ ಹೈ ಲೆವೆಲಲ್ಲಿರುವಂಥ ಬೈಕ್ನ ತಗೊಳ್ಬೇಕು ಆ್ಯಂಡ್ ಕಾರ್ನ ತಗೊಳ್ಬೇಕು. ತುಂಬ ಆಸೆಗಳಿರುತ್ತೆ. ಓಕೆನಾ? ಸೊ ಆ ಆಸೆಗಳಿದ್ದಾಗ ನೀವೇನು ಮಾಡ್ತೀರಾ, ಅದನ್ನು ತಗೊಳ್ಬೇಕು ಅಂತ ಅಂದಾಗ ನಿಮ್ಮ ಮೈಂಡಲ್ಲಿ ಎಲ್ಲೋ ಒಂದು ಕಡೆ ಅದು ಫಿಕ್ಸ್ ಆಗಿರುತ್ತೆ. ಓಕೆ, ಸೊ ನೀವು ರಸ್ತೆಯಲ್ಲಿ ಓಡಾಡ್ತಾ ಇರ್ತೀರಾ. ಓಡಾಡ್ಬೇಕಿದ್ರೆ ನಿಮಗೆ ಪದೇ ಪದೇ ರಿಪೀಟ್ ಆಗಿ ಆ ಕಾರು ಅಥವಾ ನೀವು ಅನ್ಕೊಂಡಿರುವಂಥ ವಿಶ್ ನಿಮ್ಮ ಕಣ್ಣೆದುರಿಗೆ ಕಾಣಿಸ್ತಾ ಇರತ್ತೆ. ನೀವು ಅನ್ಕೊಂಡಿರ್ತೀರ ಏನೋ ಒಂದು ಬೈಕ್ ಅಥವಾ ಕಾರ್ ಏನು ತಗೋಬೇಕಂತ ಅನ್ಕೊಂಡಿರ್ತೀರ ಅಲ್ವಾ, ಅದೇ ರಿಪೀಟ್ ಆಗಿ ಸೇಮ್ ಅದೇ ಕಾರ್ ಅದೇ ಬೈಕ್ ಅದನ್ನೇ ನೋಡ್ತಾ ಇರ್ತೀರ. ಇದು ನಿಮಗೆ ಎಕ್ಸ್ಪೀರಿಯನ್ಸ್ ಆಗಿದ್ರೆ ಕಮೆಂಟಲ್ಲಿ ತಿಳಿಸಿ, ಹೌದು ನನಗೆ ಆ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಹೇಳ್ಬಿಟ್ಟು. ಓಕೆನಾ? ಇಲ್ಲಿ ಇದು ಒಂದು ನಿಮ್ಮ ಮೆದುಳಿನ ಈ ಒಂದು ವಿಷಯಕ್ಕೆ ಟ್ಯೂನ್ ಆಗಿರುತ್ತೆ. ಯಾವ ವಿಷಯಕ್ಕೆ ನೀವು ಆಸೆ ಮಾಡಿರ್ತೀರ, ನೀವು ಅಂದ್ಕೊಂಡಿರ್ತೀರ ನನಗಿದು ಬೇಕು, ನಾನು ಇದನ್ನು ತಗೊಳ್ಬೇಕು, ಒಂದಲ್ಲ ಒಂದಿನ ನಾನು ಇದನ್ನು ತಗೊಳ್ತೀನಿ, ಅಥವಾ ಇದನ್ನು ನಾನು ತಗೊಂಡ್ರೆ ನಾನು ಹೇಗೆ ಅದನ್ನು ಯೂಸ್ ಮಾಡ್ಬೋದು, ಇದೆಲ್ಲ ಕಲ್ಪನೆ ಮಾಡಿರ್ತೀರ ಅಲ್ವಾ? ಸೊ ಅದು ನಿಮ್ಮ ಮೆದುಳಲ್ಲಿ ಫಿಕ್ಸ್ ಆಗಿ ಅದನ್ನು ಟ್ಯೂನ್ ಆಗಿರುವಂತಹ ಸಂಕೇತ ಆಗಿರುತ್ತೆ. ಇದರ ಹಿಂದಿನ ಒಂದು ಸೈನ್ಸ್ ಏನಿದೆ, ವಿಜ್ಞಾನದಲ್ಲಿ ಏನಿದೆ, ಓಕೆನಾ? ಸೊ ಅದನ್ನು ಅರ್ಥ ಮಾಡ್ಕೊಳ್ಳೋಣ. ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಇವಾಗ. ಅದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಇದಕ್ಕೆ ವೈಜ್ಞಾನಿಕ ಹಿನ್ನೆಲೆ ಕೂಡ ಇದೆ. ಯಾವ ರೀತಿಯಾಗಿ? ನಮ್ಮ ಮೆದುಳಲ್ಲಿ RAS ಎಂಬ ಫಿಲ್ಟರ್ ಇರುತ್ತೆ. ಸರಿನಾ? ಈಗ ನೀರನ್ನೆಲ್ಲ ಶೋಧನೆ ಮಾಡಿ ಶುದ್ಧ ಮಾಡಿಕೊಂಡು ಫಿಲ್ಟರ್ ನೀರನ್ನೇ ಕುಡಿಬೇಕು ಅಂತ ಹೇಳ್ತಾರಲ್ವ, ಅದೇ ರೀತಿಯಾಗಿ ನಮ್ಮ ಮೆದುಳಲ್ಲಿ ಇರುತ್ತೆ RAS ಅಂತ ಅನ್ನುವಂಥ ಒಂದು ಫಿಲ್ಟರ್ ಇರುತ್ತೆ. ನಾವು ಯಾವುದನ್ನ ಮುಖ್ಯವಾಗಿ ನಂಬ್ತಾ ಇರ್ತೀವೋ ಅದನ್ನ ಮಾತ್ರ ನಮ್ಮ ಕಣ್ಣೆದುರಿಗೆ ಕಾಣೋ ಹಾಗೆ ಮಾಡ್ತಾ ಇರುತ್ತೆ. ಮ್ಯಾನಿಫೆಸ್ಟೇಷನ್ ಮಾಡುವಾಗ ನಾವು ನಮ್ಮ ಮೆದುಳಿಗೆ ಸರಿಯಾದಂತಹ ಸೂಚನೆನ ನೀಡ್ತಾ ಇರ್ತೇವೆ. ಅದಕ್ಕಾಗಿ ನಮಗೆ ಸಿಗ್ಬೇಕಾಗಿರುವಂಥ ಅವಕಾಶಗಳು ಬೇಗನೆ ಗೋಚರಿಸಲಿಕ್ಕೆ ಶುರು ಆಗತ್ತೆ. ಯಾವಾಗ ನೀವು ನಿಮ್ಮ ಮೈಂಡಲ್ಲಿ ಪಾಸಿಟಿವ್ ಆಗಿ ತುಂಬಿಸಿದಾಗ ಮಾತ್ರ. ನೀವು ಇವಾಗ ನೆಗೆಟಿವ್ ಆಗಿ ಥಿಂಕ್ ಮಾಡ್ತೀರಾ. ನಂಗೆ ಅಷ್ಟು ಲಕ್ಷದ ಕಾರ್ ತಗೊಳಕ್ಕಾಗತ್ತಾ, ಅಷ್ಟು ಲಕ್ಷದ ಬೈಕ್ ತಗೊಳಕ್ಕಾಗತ್ತಾ ಅಂತ ನೀವೇ ನಿಮ್ಮ ಮೇಲೆ ನೀವು ಡೌಟ್ ಪಡ್ಕೊಂಡು ನಿಮ್ಮ ಮೇಲೆ ನೀವೇ ನೆಗೆಟಿವ್ ತುಂಬಿಕೊಂಡಿದ್ರೆ ಅಫ್ಕೋರ್ಸ್ ನೀವು 10 ವರ್ಷ ಎಲ್ಲ ನೀವು ಬದುಕಿರುವಷ್ಟು ದಿನನೂ ನೀವು ಅನ್ಕೊಂಡಿದ್ದ ದಿನನ ಅಥವಾ ನೀವು ಅನ್ಕೊಂಡಿರುವಂಥ ವಿಶ್ನ ಕಂಪ್ಲೀಟ್ ಮಾಡೋದಕ್ಕಾಗಲ್ಲ. ಓಕೆ, ಸೊ ಒಂದ್ಸಲ ನೀವು ಅದನ್ನ ಅರ್ಥ ಮಾಡ್ಕೊಂಡಾಗ, ಈ ಮಾತುಗಳನ್ನ ಅರ್ಥ ಮಾಡ್ಕೊಂಡಾಗ ಮಾತ್ರ ನಿಮ್ಮ ಲೈಫಲ್ಲಿ ನೀವು ಚೇಂಜಸ್ನ ತರೋದಕ್ಕೆ ಸಾಧ್ಯ. ನಿಮ್ಮ ಲೈಫಲ್ಲಿ ನೀವು ಚೇಂಜಸ್ ತರಬೇಕಂದ್ರೆ ನಿಮ್ಮ ಮೈಂಡ್ ಸೆಟ್ನ ಬದಲಾಯಿಸ್ಕೊಳ್ಬೇಕು, ನಿಮ್ಮ ಲೈಫ್ ಸ್ಟೈಲ್ನ ಬದಲಾಯಿಸ್ಕೊಳ್ಬೇಕು. ನಿಮ್ಮ ಲೈಫಲ್ಲಿ ನೀವು ಖುಷಿ ನೋಡ್ಬೇಕಂದ್ರೆ ಬೇರೆ ಯಾರಿಗೂ ಹೋಗ್ಬಿಟ್ಟು ನೀನು ಹಿಂಗೆ ಮಾಡು ಅಂತ ಹೇಳಿದ್ರೆ ಅವ್ರೇನೋ ಮಾಡಿದ್ರೆ ಅವ್ರ ಲೈಫಲ್ಲಿ ಸಕ್ಸಸ್ ಆಗತ್ತೆ ವಿನಃ ನಿಮ್ಮ ಲೈಫಲ್ಲಿ ಸಕ್ಸಸ್ ಆಗಲ್ಲ. ನಿಮ್ಮ ಲೈಫನ್ನು ಬದಲಾಯಿಸ್ಕೊಳ್ಬೇಕಂದ್ರೆ ಫಸ್ಟ್ ನೀವು ರೆಡಿ ಆಗಬೇಕು. ಓಕೆ, ಇಲ್ಲಿ ಮ್ಯಾನಿಫೆಸ್ಟೇಷನ್ ಮಾಡುವಂತಹ ಪ್ರಮುಖವಾಗಿರುವಂತಹ 5 ಹಂತಗಳನ್ನ ಹೇಳ್ತಾ ಹೋಗ್ತೀನಿ, ಕ್ಲಿಯರ್ ಆಗಿ ತಿಳಿಸ್ಕೊಳ್ಳಿ. ಸರಿನಾ? ಮೊದಲನೇ ಹಂತ, ಈಗ ನೀವು ಮ್ಯಾನಿಫೆಸ್ಟೇಷನ್ ಮಾಡಕ್ಕೆ ಹೊರಟಿದ್ದೀರಾ. ಈಗ ಗೊತ್ತಾಯ್ತು ಮ್ಯಾನಿಫೆಸ್ಟೇಷನ್ ಅಂದ್ರೆ ಏನು, ಎಲ್ಲಿ, ಹೇಗೆ ಸ್ಟಾರ್ಟ್ ಮಾಡಬೇಕು, ಯಾವ ರೀತಿಯಾಗಿ, ಎಲ್ಲಿರತ್ತೆ ಆ ಪವರ್, ಪ್ರತಿಯೊಂದು ಕೂಡ ಗೊತ್ತಾಯ್ತು ಅಲ್ವಾ? ಇವಾಗ ಒಂದೊಂದೇ ಹಂತ ನಿಮಗೆ ಹೇಳ್ತಾ ಹೋಗ್ತೀನಿ. ಫಸ್ಟ್ ನಿಮಗೆ ಬೇಕಾಗಿರೋದು ಸ್ಪಷ್ಟತೆ. ಮ್ಯಾನಿಫೆಸ್ಟೇಷನ್ ಮಾಡಬೇಕಿದ್ರೆ ಒಂದು ಹಂತ, ಮೊದಲನೇ ಹಂತನೇ ಸ್ಪಷ್ಟತೆ, ಕ್ಲಾರಿಟಿ. ನಿಮಗೇನು ಬೇಕು ಎಂಬುದರ ಬಗ್ಗೆ ನಿಖರವಾಗಿ ನೀವು ತಿಳ್ಕೊಂಡಿರ್ಬೇಕು. ನನಗೆ ತುಂಬಾ ಹಣ ಬೇಕು, ನನಗೆ ತುಂಬಾ ಹಣ ಬೇಕು, ನನಗೆ ತುಂಬಾ ಹಣ ಬೇಕು, ಈ ತರ ಜಪ ಮಾಡಿದ್ರೆ ತುಂಬಾ ಹಣ ಬರಲ್ಲ. ಅದಕ್ಕಿಂತ ನನಗೆ ತಿಂಗಳಿಗೆ ಇಷ್ಟು ಆದಾಯ ಬೇಕು. ಇಷ್ಟು ಅಂತ ಹೇಳಿದ್ರೆ ಅಲ್ಲಿ ಇಷ್ಟು ಅಂತ ಹೇಳೋದಲ್ಲ, ಇಷ್ಟರಲ್ಲಿ ಎಷ್ಟು ಅಂತ ಹಾಕ್ತೀರಾ? 1 ಲಕ್ಷನೋ,
2 ಲಕ್ಷನೋ 50,000ನೋ 30,000ನೋ ಇಷ್ಟು ಆದಾಯ ಬೇಕು ಅನ್ನೋದನ್ನ ಸ್ಪಷ್ಟವಾಗಿ ಕ್ಲಾರಿಟಿ ತಗೊಳ್ಬೇಕು. ಈ ವಿಷಯದಲ್ಲಿ ನನ್ನ ಎಲ್ಲೋ ಸ್ಟೂಡೆಂಟ್ಸಿಗೆ ಯಾವಾಗ್ಲೂ ನಾನು ಇದನ್ನ ತಿಳಿಸ್ತಾ ಇರ್ತೀನಿ. ದೇವ್ರ ಮುಂದೆ ನಿಂತ್ಕೊಂಡು ನನಗೆ ದುಡ್ಡು ಕೊಡಿ ದೇವ್ರೆ, ನನಗೆ ದುಡ್ಡು ಕೊಡಿ ದೇವ್ರೆ, ನನಗೆ ದುಡ್ಡು ಕೊಡಿ ದೇವ್ರೆ ಅಂತ ಹೇಳ್ತಾ ಇದ್ರೆ ದೇವ್ರ ಅಲ್ಲಿಂದ ಹೇಳ್ತಾ ಇರ್ತಾರೆ, ದುಡ್ಡು ಕೊಡ್ತೀನಿ ಮಾರಾಯ, ನಿನಗೆ ಎಷ್ಟು ಬೇಕು ಅಂತ ಮೊದಲು ಹೇಳು. ನಿನಗೆ ಎಷ್ಟು ದುಡ್ಡು ಬೇಕಂತ ಹೇಳಿದ್ರೆ ನಾನು ನಿನಗೆ ಕೊಡಕ್ಕಾಗತ್ತೆ ಅಲ್ವಾ. ಈಗ ನಾನ್ ನಿಮ್ಮ ಹತ್ರ ಬಂದ್ಬಿಟ್ಟು ನನಗೆ ನನಗೆ ತಿನ್ನಕ್ ಮಾಡ್ಕೊಡಿ ಅಂತ ಕೇಳಿದ್ರೆ ನೀವೇನ್ ಕೇಳ್ತೀರಾ? ತಿನ್ನಕ್ ಏನ್ ಬೇಕು ಅಂತ ಹೇಳಿ ನಾನ್ ಮಾಡ್ಕೊಡ್ತೀನಿ ಅಂತ ಹೇಳ್ತೀರಾ ಅಲ್ವಾ. ಸುಮ್ನೆ ತಿನ್ನಕ್ ಮಾಡ್ಕೊಡಿ ನಿಮಗೂ ಕನ್ಫ್ಯೂಷನ್ ಆಗುತ್ತೆ. ಏನ್ ತಿಂತಾರೆ ಇವರು, ನನ್ಗೆ ಇವ್ರಿಗೆ ಏನ್ ಇಷ್ಟ ನಂಗೆ ಗೊತ್ತಿಲ್ಲ, ಏನ್ ಮಾಡ್ಕೊಡ್ಲಿ ಅಂತ ನಿಮಗೂ ಕೂಡ ಅನ್ಸಕ್ ಶುರು ಆಗತ್ತೆ. ಅದೇ ರೀತಿನ ಮ್ಯಾನಿಫೆಸ್ಟೇಷನ್. ಯೂನಿವರ್ಸಿಗೆ ನಿಮ್ಮ ವಿಷಸ್ನ ತಲುಪಿಸ್ತೀರಾ ಅಂತ ಹೇಳಿದ್ರೆ ಫಸ್ಟ್ ಅದರಲ್ಲಿ ಕ್ಲಾರಿಟಿ ಇರಬೇಕು. ನನಗೆ ಇಂತಿಷ್ಟು ಹಣ ಬೇಕು ಅಷ್ಟೇ, ಕ್ಲಾರಿಟಿಯಾಗಿ. ನನಗೆ ಹಣ ಬೇಕು ಅನ್ನೋದಕ್ಕೂ ನಂಗೆ ಇಂತಿಷ್ಟು ಹಣ ಬೇಕು ಅಂತ ಹೇಳೋದಕ್ಕೂ ವ್ಯತ್ಯಾಸ ಇದೆ ಅಲ್ವಾ. ಸೊ ಮೊದಲನೇ ಹಂತ ನಿಮ್ಮಲ್ಲಿ ಸ್ಪಷ್ಟತೆ ಇರಬೇಕು. ನೀವೇನ್ ಮ್ಯಾನಿಫೆಸ್ಟೇಷನ್ ಮಾಡ್ತೀರಾ, ನೀವೇನ್ ನಿಮ್ಮ ಆಸೆನ ಈಡೇರಿಸ್ಕೊಳ್ಬೇಕಂತ ಇದ್ದೀರಾ, ಸ್ಪಷ್ಟತೆ ಇರ್ಲಿ ಅದರಲ್ಲಿ, ಕನ್ಫ್ಯೂಷನ್ ಬೇಡ. ವಿಜುವಲೈಸೇಷನ್ ಮಾಡುವಂಥದ್ದು. ವಿಜುವಲೈಸೇಷನ್ ಅಂದ್ರೆ ಏನು? ಅದೇನಪ್ಪ ಹಾಗಂದ್ರೆ ಅದೇನ್ ಪದ ಇರ್ಬೋದು? ವಿಜುವಲೈಸೇಷನ್ ಅಂತ ಹೇಳಿದ್ರೆ ಕಲ್ಪನೆ ಮಾಡ್ಕೊಳ್ಳುವಂಥದ್ದು. ಜಸ್ಟ್ ಕಣ್ಮುಚ್ಚಿ ರಿಲ್ಯಾಕ್ಸ್ ಆಗಿ ಕುತ್ಕೊಳ್ತೀರಾ, ನಿಮ್ಮ ಆಸೆ ಈಗಾಗ್ಲೇ ಈಡೇರಿದೆ ಅಂತ ಹೇಳಿ ಕಲ್ಪಿಸಿಕೊಳ್ಳುವಂಥದ್ದು. ಈ ಕ್ಷಣದಲ್ಲಿ ನಿಮಗಾಗುವಂತ ಸಂತೋಷವನ್ನ ಅನುಭವಿಸೋದು. ಈಗ ನಿಮ್ಮ ಹತ್ರ ನೀವು ಅನ್ಕೊಂಡಿರೋ ಡ್ರೀಮ್ ಕಾರ್ ನಿಮಗೆ ಸಿಕ್ಕಿದ್ರೆ, ಅಯ್ಯಯ್ಯೋ ನನ್ನ ಡ್ರೀಮ್ ಕಾರ್ ನನಗೆ ಸಿಕ್ತು ಅಂತ ಹೇಳಿ ಯಾರು ಹೇಳಲ್ಲ ಅಲ್ವಾ. ವಾವ್, ನಾನು ಅನ್ಕೊಂಡಿರೋಂಥ ಡ್ರೀಮ್ ಕಾರ್ ನನಗೆ ಸಿಕ್ತು ಅಂತ ಹೇಳ್ಬಿಟ್ಟು ಏನ್ ಮಾಡ್ತೀರಾ? ಖುಷಿಯಲ್ಲಿ ಕುಣಿದಾಡ್ತಾ ಇರ್ತೀರಾ, ಅದನ್ನ ಸ್ಟೇಟಸ್ಗೆ ಹಾಕ್ತೀರಾ, ರೀಲ್ಸ್ ಮಾಡಿ ಹಾಕ್ತೀರಾ, ಮತ್ತೊಂದು ಮಾಡ್ತೀರಾ, ಎಲ್ಲಾ ಮಾಡ್ತೀರಾ ಅಲ್ವಾ. ಯಾರು ಹ್ಞೂ ಅಂತ ಹತ್ಕೊಂಡಂತೂ ಕುತ್ಕೊಳ್ಳಲ್ಲ ಅಲ್ವಾ. ಸೊ ಈಗ ನಿಮಗೆ ಐಟಮ್ ಸಿಗೋಕ್ಕೂ ಮುಂಚೆ, ಅಂದ್ರೆ ನೀವ್ ಅನ್ಕೊಂಡಿರೋಂಥ ವಿಶ್ ಕಂಪ್ಲೀಟ್ ಆಗೋಕ್ಕೂ ಮುಂಚೆ ಆ ಖುಷಿ ಕ್ಷಣನ ನೀವು ಅನುಭವಿಸ್ಬೇಕು. ಆ ಥರ ಫೀಲ್ನ ಮಾಡಬೇಕು, ಅದನ್ನ ಕಲ್ಪನೆ ಮಾಡ್ಕೊಳ್ಬೇಕು. ಆ ಸಂತೋಷವನ್ನು ನೀವು ಅನುಭವಿಸಿದಾಗ ನಿಮ್ಮ ಮೆದುಳಿಗೆ ಕಲ್ಪನೆ ಯಾವುದು, ವಾಸ್ತವಿಕವಾಗಿ ಇರೋದು ಯಾವುದು, ಕಲ್ಪನೆ ಯಾವುದು ಅನ್ನೋದು ಅದಕ್ಕೆ ನಿಜವಾಗ್ಲೂ ವ್ಯತ್ಯಾಸ ಗೊತ್ತಿಲ್ಲ ನಿಮ್ಮ ಮೆದುಳಿಗೆ. ನೀವೇನ್ ಯೋಚನೆ ಮಾಡ್ತೀರ ನಿಮ್ಮ ಮೆದುಳು ಅದನ್ನೇ ನಂಬತ್ತೆ. ನೀನು ಫೂಲ್ ಅಂತ ಹೇಳಿದ್ರೆ ನಿಮ್ಮ ಮೆದುಳಿಗೆ ಇವನು ಫೂಲ್ ಅಂತಾನೆ ನಂಬತ್ತೆ. ಐ ಆಮ್ ಬ್ರಿಲಿಯಂಟ್ ಅಂತ ಹೇಳಿದ್ರೆ ನಿಮ್ಮ ಮೆದುಳು ಅದನ್ನೇ ಥಿಂಕ್ ಮಾಡುತ್ತೆ, ಬ್ರಿಲಿಯಂಟ್. ನೀವು ಚಿಕ್ಕಕ್ಕಿರ್ಬೇಕಿದ್ರೆ ಸ್ಕೂಲಲ್ಲೆಲ್ಲ ನೋಡಿರ್ಬೋದು, ನೀವೇನಾದ್ರು ಓದೋದಾಗ ಕಡಿಮೆ ಇದ್ರೆ ನಿಮ್ಗೆ ಇದು ಫೀಲ್ ಆಗತ್ತೆ, ಗೊತ್ತಾಗತ್ತೆ, ಕನೆಕ್ಟ್ ಮಾಡ್ಕೊಳ್ತೀರಾ. ನೀವೇನಾದ್ರು ಓದೋದಲ್ಲಿ ಹಿಂದಿದ್ರೆ ನಿಮಗೆ ಯಾವಾಗ್ಲೂ ಹೇಳ್ತಿದ್ರು, ನೀನ್ ದಡ್ಡ, ನಿನಗೇನು ಗೊತ್ತಿಲ್ಲ, ಸುಮ್ನೆ ಕೂತ್ಕೋ ಅಂತ ಹೇಳ್ತಿದ್ರು ಅಲ್ವಾ. ಜಾಣ ಇರೋ ಮಕ್ಳಿಗೆ ಏನ್ ಮಾಡ್ತಿದ್ರು ಟೀಚರ್ಸ್? ತುಂಬಾ ಬುದ್ಧಿವಂತ ಇವನು ಅಂತ ಹೇಳ್ಬಿಟ್ಟು ತುಂಬಾ ಹೊಗಳುತ್ತಿದ್ರು. ಪಾಪ ಬುದ್ಧಿವಂತ ಆಗಿದ್ದವನು ಬುದ್ಧಿವಂತ ಇನ್ನೂ ಜಾಸ್ತಿ ಆಗ್ತಿದ್ದ. ಅಲ್ಲಿ ಓದಕ್ ಬರ್ದಿದ್ದನು ದಡ್ಡ ಏನಾಗ್ತದೆ, ದಡ್ಡ ಅಂತ ಹೇಳ್ಬಿಟ್ಟು ಅವ್ನು ದಡ್ಡನಾಗೆ ಕೂರ್ಸ್ಬಿಡ್ತಿದ್ರು ಅಲ್ವಾ. ನಿಮ್ ಮೈಂಡಲ್ಲಿ ಏನ್ ತಗೊಂಡಿತ್ತು? ಅಯ್ಯೋ ನಾನ್ ದಡ್ಡ, ನಂಗೆ ಓದಿದ್ರೆ ತಲೆಗೆ ಹೋಗಲ್ಲ, ನಾನು ಓದಲ್ಲ, ನಾನು ಓದಕ್ಕೆ ಬರಲ್ಲ, ಈ ರೀತಿಯಾಗಿ ನಿಮ್ ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ರಿ ಅಲ್ವಾ. ಇವಾಗ ಅನ್ಸುತ್ತೆ, ಅಯ್ಯೋ ಇವಾಗ ನಾನೇನು ಓದಕ್ ಕುತ್ಕೊಂಡ್ರೆ ನಾನು ಎಷ್ಟೆಲ್ಲ ರೀಚ್ ಆಗ್ಬೋದಲ್ವಾ, ನಾನು ಎಷ್ಟು ಮಾರ್ಕ್ಸ್ ತೆಗಿಬೋದಲ್ವಾ. ಇವಾಗ ನಿಮಗೆ ಒಂದೊಂದ್ಸಲ ಕುತ್ಕೊಂಡಾಗ ಯೋಚನೆ ಬರುತ್ತೆ. ಯಾಕೆ? ನಿಮ್ ಮೈಂಡ್ ಸೆಟ್ ಚೇಂಜ್ ಮಾಡ್ಕೊಂಡ್ರಿ. ನಾನು ಬುದ್ಧಿವಂತ, ನನಗೇನ್ ಗೊತ್ತಿಲ್ವಾ, ಬುದ್ಧಿ ಗೊತ್ತಿಲ್ವಾ, ನಿಮ್ಗೆ ಬುದ್ಧಿ ಕೊಟ್ಟಿಲ್ವಾ ದೇವ್ರು, ಈ ತರ ಎಲ್ಲ ನೀವ್ ಅನ್ಕೊಳ್ತೀರಾ ಅಲ್ವಾ. ಸೊ ಇವಾಗ ನಿಮಗೆ ಗೊತ್ತಿದೆ ನಾನು ಬುದ್ಧಿವಂತ, ನಾನ್ ಜಾಣ ಅನ್ನೋದು, ರೈಟ್. ಸೊ ಅದೇನೇಲಿ ನಿಮ್ಮ ಮೆದುಳಿಗೆ ಕಲ್ಪನೆ ಯಾವುದು, ವಾಸ್ತವ ಯಾವುದು ಅನ್ನೋದ್ರ ಬಗ್ಗೆ ವ್ಯತ್ಯಾಸ ಗೊತ್ತಿರಲ್ಲ. ಅದನ್ನ ವ್ಯತ್ಯಾಸ ಅನ್ನೋದು ಗೊತ್ತಾಗ್ಬೇಕಂದ್ರೆ ನಿಮ್ಮ ಮೈಂಡಲ್ಲಿ ನೀವು ಪಾಸಿಟಿವ್ ಆಗಿ ತುಂಬಬೇಕು. ಓಕೆ, ಇದು ಎರಡನೇ ಹಂತ, ವಿಜುವಲೈಸೇಷನ್ ಮಾಡುವಂಥದ್ದು. ನಿಮ್ಮ ಆಸೆಗಳೇನಿದೆ ಈಡೇರಿದೆ, ಈಗಾಗ್ಲೇ ಈಡೇರಿದೆ. ಬೇಕು, ಬರ್ತಾ ಇದೆ, ಆಗ್ತಾ ಇದೆ, ನೋ, ಆಗಿದೆ, ಆಲ್ರೆಡಿ ಆಗಿದೆ. ಆಲ್ರೆಡಿ ನೀವು ಅನ್ಕೊಂಡಿರುವಂತ ಡ್ರೀಮ್ ಕಾರ್ ನಿಮ್ಗೆ ಸಿಕ್ಕಿದೆ. ಆಲ್ರೆಡಿ ನೀವು ಅನ್ಕೊಂಡಿರುವಂತ ಡ್ರೀಮ್ ರಿಲೇಶನ್ಶಿಪ್, ಓಕೆ, ನಿಮ್ಮ ಕನಸಿನ ರಾಜ, ಕನಸಿನ ರಾಣಿ, ನಿಮ್ಮ ಲೈಫ್ ಪಾರ್ಟ್ನರ್ ಆಲ್ರೆಡಿ ನಿಮಗೆ ಸಿಕ್ಕಿದ್ದಾರೆ. ಓಕೆ, ನೀವು ಅನ್ಕೊಂಡಿರುವಂತ ಡ್ರೀಮ್ ಜಾಬ್ ನಿಮಗೆ ಆಲ್ರೆಡಿ ಸಿಕ್ಕಿದೆ. ಈ ರೀತಿಯಾಗಿ ಕಲ್ಪಿಸಿಕೊಳ್ಳೋದು ವಿಜುವಲೈಸೇಷನ್ ಅನ್ನುವಂಥದ್ದು. ನೆಕ್ಸ್ಟ್, ಅಫರ್ಮೇಷನ್. ಅಫರ್ಮೇಷನ್ ಅನ್ನುವಂಥದ್ದು ಸಕಾರಾತ್ಮಕವಾಗಿ ವಾಕ್ಯಗಳನ್ನು ಬಳಸಿ, ಉದಾಹರಣೆಗೆ ನಾನು ಯಶಸ್ವಿಯಾಗುತ್ತೇನೆ, ನನ್ನ ಜೀವನ ಸಮೃದ್ಧಿಯಿಂದ ಇದೆ. ಇದನ್ನ ಯಾವಾಗ ಮಾಡಬೇಕು? ಅಫರ್ಮೇಷನ್ ಏನ್ ಮಾಡ್ಬೇಕಂದ್ರೆ ಈ ಅಫರ್ಮೇಷನ್ ನೀವು ಬರಿಬೇಕು, ಡೈಲಿ ಬರಿಬೇಕು. ನೀವು ಕೈಯಿಂದ ನಿಮಗೇನ್ ಬೇಕಾಗಿದೆ ವಿಷಸ್, ಅದನ್ನ ಆಲ್ಮೋಸ್ಟ್ ಆಗಿದೆ ಅಂತಾನೆ ಬರೀಬೇಕು. ಆಗ್ತಾ ಇದೆ, ಆಗ್ಬೇಕು ಅಲ್ಲ, ಸರಿನಾ? ಒಂದ್ ನೋಟ್ ಬುಕ್ ತಗೊಳ್ತೀರಾ, ಪೆನ್ ತಗೊಳ್ತೀರಾ, ಬರೀತೀರಾ, ನನ್ನ ಜೀವನದಲ್ಲಿ ಸಮೃದ್ಧಿ ಬಂದಿದೆ, ಸಮೃದ್ಧಿ ಇದೆ, ಆಗಿದೆ, ಸಮೃದ್ಧಿತನ ಇದೆ. ಓಕೆನಾ? ಇದನ್ನ ಪ್ರತಿದಿನ ಬೆಳಿಗ್ಗೆ ನೀವು
ಬರಿಬೇಕಾಗತ್ತೆ, ಬರೆಯೋದು ಮಾಡ್ಬೋದು, ಹೇಳೋದು ಕೂಡ ಮಾಡಬಹುದು. ಬರೆಯೋದಿಕ್ಕೆ ಕಷ್ಟ ಆಗುತ್ತೆ, ಬರ್ದ್ಬಿಟ್ರೆ ಯಾರಾದ್ರೂ ನೋಡ್ಬಿಡ್ತಾರೆ ಅಂತ ನಿಮಗೆ ಭಯ ಇದ್ರೆ ಡೋಂಟ್ ವರಿ, ಬರೆದ್ರೆ ಮಾತ್ರನೇ ಆಗ್ಬೇಕು ಅನ್ನೋದು ಖಂಡಿತ. ಬರೆದ್ರೆ ಖಂಡಿತ ನಿಮಗೆ 100% ರಿಸಲ್ಟ್ ಸಿಗತ್ತೆ, ಸಿಗದೇ ಇಲ್ಲ ಅಂತ ಅಲ್ಲ. ಬಟ್ ನೀವು ವಿಜುವಲೈಸ್ ಮಾಡ್ತಾ ಮಾಡ್ತಾ ನೀವು ಅಫರ್ಮ್ ಮಾಡ್ತೀರಾ, ಹೇಳ್ಕೊಳ್ಬೇಕು ಬಾಯಲ್ಲಿ. ಓಕೆನಾ? ಸೊ ನಾನು ಇಷ್ಟಪಟ್ಟಂತ ಲೈಫ್ ನನಗೆ ಸಿಕ್ಕಿದೆ. ಉದಾಹರಣೆಗೆ ನಾನು ಹೇಳ್ತಾ ಇರೋದು, ಪ್ರತಿದಿನ ಬೆಳಿಗ್ಗೆ ಇದನ್ನ ನಿಮ್ಮ ಮನಸ್ಸಲ್ಲಿ ಅನ್ಕೊಳ್ಬೇಕು. ಬೆಳಿಗ್ಗೆ ಎದ್ದೇಳ್ತಿದ್ದಂಗೆ ಶುರು ಆಗತ್ತೆ, ಯಾವ ರೀಲ್ಸ್ ನೋಡ್ಲಿ, ರೀಲ್ಸ್ ನೋಡ್ತಿದ್ದಂಗೆ ಶುರು ಆಗತ್ತೆ, ಅಯ್ಯೋ ಇವತ್ತು ಯಾಕಾದ್ರೂ ಬೆಳಿಗ್ಗೆ ಆಯ್ತಪ್ಪ ಅಂತ ಹೇಳ್ಬಿಟ್ಟು ಕೆಲವೊಬ್ರಿಗೆ ಅಲ್ವಾ. ಸೊ ಅದನ್ನೇ ಆ ಮೈಂಡ್ ಸೆಟ್ ಅನ್ನ ಚೇಂಜ್ ಮಾಡಿ ಪ್ರತಿನಿತ್ಯ ಪಾಸಿಟಿವ್ ಆಗಿ ಯೋಚನೆ ಮಾಡೋದನ್ನ ಸ್ಟಾರ್ಟ್ ಮಾಡಬೇಕು. ಓಕೆ, ನೆಕ್ಸ್ಟ್ 4ನೇ ಹಂತ ಬಂದು ನಂಬಿಕೆ ಮತ್ತೆ ಕೃತಜ್ಞತೆ. ಬಿಲೀವ್ ಇರಬೇಕು, ನಂಬಿಕೆ ಇರಬೇಕು, ಆ್ಯಂಡ್ ಗ್ರ್ಯಾಟಿಟ್ಯೂಡ್. ಯಾವ್ದ್ರ ಮೇಲೆ ನಂಬಿಕೆ ಇರಬೇಕು? ನಿಮ್ಮ ಮೇಲೆ ನಿಮ್ಮ ನಂಬಿಕೆ ಇರಬೇಕು, ಯೂನಿವರ್ಸ್ ಮೇಲೆ ನಂಬಿಕೆ ಇರಬೇಕು. ಡೌಟ್ಫುಲ್ ಆಗಿ ಮೇಡಮ್ ಇವತ್ತೇನೋ ಹೇಳಿದ್ರು, ನಾನು ಮಾಡ್ತೀನಿ, ಅದಲ್ಲ ಆಗುತ್ತಾ? ಡೌಟ್ ಅಲ್ಲೇ ಬಂತು, ಶುರು ಆಯ್ತು ಅಲ್ವಾ. ಈ ಡೌಟ್ ಇಟ್ಕೊಂಡಿದ್ರೆ ಖಂಡಿತ ಆಗಲ್ಲ. ನೀವು ನನಗೆ ಹೇಳೋದು ಬೇಡ, ಮೇಡಮ್ ನಾನು ಅನ್ಕೊಂಡಿದ್ದೇನೋ ಆಗಿಲ್ಲ ಅಂತ ನೀವು ನನಗೆ ಹೇಳೋದು ಬೇಡ, ನಾನೇ ಹೇಳ್ತೀನಿ ನೀವು ಅನ್ಕೊಂಡಿದ್ದೇನೋ ಆಗಲ್ಲ ಅಂತ. ಯಾಕಂದ್ರೆ ನೀವು ಡೌಟ್ಫುಲ್ ಮೈಂಡಲ್ಲಿ ಇದ್ದೀರಾ ಅಲ್ವಾ, ರೈಟ್? ಸೊ ಹಾಗಾಗಿ ಫಸ್ಟು ನಿಮ್ಮ ಮೇಲೆ ನೀವು ನಂಬಿಕೆ ಇಡಿ, ಯೂನಿವರ್ಸ್ ಮೇಲೆ ನಂಬಿಕೆ ಇಡಿ. ಈಗಾಗಲೇ ನಿಮ್ಮ ಬಳಿ ಇರೋದಕ್ಕೆ ದೇವರಿಗೆ ಕೃತಜ್ಞತೆಯನ್ನ ಹೇಳಿ, ಯೂನಿವರ್ಸ್ಗೆ ಕೃತಜ್ಞತೆ, ಧನ್ಯವಾದನ ಅರ್ಪಿಸಿ. ಎಷ್ಟು ಜನ ಅರ್ಪಿಸ್ತಿದ್ದೀರಾ? ಈಗ ಆಲ್ಮೋಸ್ಟ್ ನನ್ನ ವಿಡಿಯೋಸ್ನೆಲ್ಲ ನೋಡೋರು ಆಲ್ಮೋಸ್ಟ್ 90% 99% ಎಲ್ಲ 1% ಬಿಡಿ, ಅವು ಬಿಟ್ಟಾಕ್ಬೇಡ. ಬಟ್ 99% ಗ್ರಾಟಿಟ್ಯೂಡ್ನ ಹೇಳ್ತೀರಾ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳ್ತೀರಾ. ಬಟ್ ಪ್ರತಿಯೊಂದು ವಿಷಯಕ್ಕೂ, ನಿಮ್ಮ ಲೈಫಲ್ಲಿ ನಡೆಯುವಂಥ ಪ್ರತಿಯೊಂದು ವಿಷಯಕ್ಕೂ ನೀವು ಗ್ರಾಟಿಟ್ಯೂಡ್ ಆಗಿದ್ದಾಗ, ನೀವು ತೋರಿಸೋ ಗ್ರಾಟಿಟ್ಯೂಡ್ 1% ಆಗಿದೆ, ನಿಮಗೆ ಸಿಗೋದು 10ರಷ್ಟು 100ರಷ್ಟು ನಿಮಗೆ ಸಿಗ್ತಾ ಇರತ್ತೆ. ಈಗಾಗಲೇ ನಿಮಗೆ ಏನೆಲ್ಲ ಇದೆ ನಿಮ್ಮ ಹತ್ರ ಇದೆ ಅದೆಲ್ಲದಕ್ಕೂ ಕೂಡ ಧನ್ಯವಾದನ ಹೇಳಿ, ಕೃತಜ್ಞತೆನ ಸಲ್ಲಿಸಿ. ಮ್ಯಾನಿಫೆಸ್ಟೇಷನ್ನ ಒಂದು ಅತಿ ದೊಡ್ಡ ಪವರ್ ಯಾವ್ದು ಗೊತ್ತಿದೆ ನಿಮಗಿದು? ಪವರ್ ಏನು ಅಂತ ಹೇಳಿದ್ರೆ ಈ ಗ್ರಾಟಿಟ್ಯೂಡ್. ವೆರಿ ಪವರ್ಫುಲ್, ವೆರಿ ಪವರ್ಫುಲ್. ಒನ್ಸ್ ನಿಮ್ಮ ಲೈಫಲ್ಲಿ ಸ್ಟಾರ್ಟ್ ಮಾಡ್ತೀರಲ್ವ ಗ್ರಾಟಿಟ್ಯೂಡ್ನ ಹೇಳೋದಕ್ಕೆ, ಅವತ್ತಿಂದ ನಿಮ್ಮ ಲೈಫ್ ಚೇಂಜ್ ಆಯಿತು. ಬರೆದಿಟ್ಕೊಳ್ಳಿ ಈ ಮಾತನ್ನ. ಓಕೆ, ಸೊ ಅಷ್ಟು ಪವರ್ಫುಲ್ ಆಗಿರುವಂತಹ ಒಂದು ಅತಿ ದೊಡ್ಡ ಮ್ಯಾನಿಫೆಸ್ಟೇಷನಲ್ಲಿ ಇರುವಂಥ ದೊಡ್ಡ ಪವರ್ ಅಂದ್ರೇ ಗ್ರಾಟಿಟ್ಯೂಡ್. 5ನೇ ಹಂತ, ನೆಕ್ಸ್ಟ್ ಹಂತ ಯಾವುದು? ಇದು ಬಹಳ ಮುಖ್ಯ ಆಗಿರುವಂಥದ್ದು. ಇದು ಯಾವುದಪ್ಪ ಮುಖ್ಯ ಆಗಿರೋದು ಅಂತ ಹೇಳಿದ್ರೆ, ಸುಮ್ಮನೆ ಕುತ್ಕೊಂಡು ಯೋಚನೆ ಮಾಡಿದ್ರೆ ಸಾಕಾಗಲ್ಲ. ನಿಮ್ಮ ಗುರಿಯತ್ತ ನೀವು ಸಣ್ಣ ಹೆಜ್ಜೆಗಳನ್ನು ಹಾಕೋದಿಕ್ಕೆ ನೀವು ಪ್ರಾರಂಭ ಮಾಡಬೇಕು. ಕೆಲಸ ಮಾಡಿದಾಗ ಮಾತ್ರ ಫಲ ಸಿಗತ್ತೆ. ಲಾ ಆಫ್ ಅಟ್ರಾಕ್ಷನ್. ಅಟ್ರಾಕ್ಷನಲ್ಲಿ ಆಕ್ಷನ್ ಮಾಡಿದ್ರೆ ಮಾತ್ರ ನೀವು ಅಟ್ರಾಕ್ಟ್ ಮಾಡ್ತೀರಾ. ಅರ್ಥ ಮಾಡ್ಕೊಳ್ಳಿ. ಅಟ್ರಾಕ್ಷನ್ ಅದರಲ್ಲೇ 2 ಪದ ಇದೆ. ನೀವು ಆಕ್ಷನ್ ಮಾಡಿದ್ರೆ ಮಾತ್ರ ನೀವು ಅಟ್ರಾಕ್ಷನ್ ಮಾಡೋದಕ್ಕೆ ಸಾಧ್ಯ. ಸುಮ್ಮನೆ ಕೂತ್ಕೊಂಡು ಜಪ ಮಾಡಿಬಿಟ್ರೆ ನನಗೆಲ್ಲ ಸಿಕ್ಬಿಡತ್ತೆ. ನಿಮಗೆ ನಾನಿಲ್ಲಿ ಸುಮ್ಮನೆ ಕೂತ್ಕೊಂಡು ಜಪ ಮಾಡಿ ನಿಮಗೆಲ್ಲ ಸಿಗತ್ತೆ ಅಂತ ಹೇಳ್ತಾ ಇಲ್ಲ. ನಿಮ್ಮ ಮೈಂಡ್ ಸೆಟ್ನ ಹೇಗೆ ಚೇಂಜ್ ಮಾಡ್ಕೊಳ್ಬೇಕು, ನಿಮ್ಮ ಮೈಂಡ್ ಸೆಟ್ಟನ್ನು ಚೇಂಜ್ ಮಾಡ್ಕೊಂಡು ಹೇಗೆ ಮ್ಯಾನಿಫೆಸ್ಟೇಷನ್ ಮಾಡಿದ್ರೆ ಹೇಗಾಗತ್ತೆ ಅದನ್ನ ನಿಮಗೆ ಹೇಳ್ತಾ ಇದ್ದೀನಿ. ಸುಮ್ಮನೆ ನಾನು ಹಿಂಗೆ ಅನ್ಕೊಂಡ್ಬಿಟ್ರೆ ಆಗ್ಬಿಡತ್ತಾ? ಅನ್ಕೊಂಡ್ರೆ ಏನೂ ಆಗಲ್ಲ, ಅದು ನನಗೂ ಗೊತ್ತಿದೆ ಅಲ್ವಾ. ಅನ್ಕೊಂಡು ನೀವು ಅದಕ್ಕೆ ಕೆಲಸ ಮಾಡಿದ್ರೆ ಮಾತ್ರ ಅಲ್ವಾ. ಸುಮ್ಮನೆ ಅಲ್ಲಿ ಕುಕ್ಕರಲ್ಲಿ ಅಕ್ಕಿ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಅನ್ನ ಆಗು ಅಂತ ಹೇಳ್ಬಿಟ್ರೆ ಅನ್ನ ಆಗಲ್ಲ. ಗ್ಯಾಸ್ ಹಚ್ಚಿದ್ರೆ ಅಂದರೆ ಬೆಂಕಿ ಹಚ್ಚಿದಾಗ ಮಾತ್ರ ಅನ್ನ ಆಗತ್ತೆ, ನೀವು ಊಟ ಮಾಡೋಕ್ಕಾಗತ್ತೆ. ಸರಿನಾ? ಫಸ್ಟು ಈ ಎಲ್ಲ ವಿಷಯಗಳು ಆಗ್ಬೇಕಂತ ಹೇಳಿದ್ರೆ ಮೊದಲನೇದಾಗಿ ನೀವೇನು ಮಾಡಬೇಕು? ನಿಮ್ಮ ಗುರಿಗಳತ್ತ ಸಣ್ಣ ಹೆಜ್ಜೆಗಳನ್ನು ಹಾಕೋದಿಕ್ಕೆ ಪ್ರಾರಂಭ ಮಾಡಬೇಕು. ಅದಕ್ಕೆ ಕೆಲಸ ಮಾಡಿದಾಗ ಮಾತ್ರ ನಿಮಗೆ ಫಲ ಸಿಗೋದಿಕ್ಕೆ ಪ್ರಾರಂಭ ಆಗತ್ತೆ. ಸಾಮಾನ್ಯವಾಗಿ ಇಲ್ಲಿ ಕೆಲವೊಂದಷ್ಟು ಜನ ತಪ್ಪುಗಳನ್ನು ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಯಾವ ರೀತಿಯಾಗಿ ತಪ್ಪು ಮಾಡ್ತೀರಾ? ನೆಗೆಟಿವ್ ಆಗಿ ಆಲೋಚನೆ ಮಾಡ್ತೀರಿ, ಇದೆಲ್ಲ ನನ್ನ ಕೈಲಿ ಆಗಲ್ಲಪ್ಪ ಅನ್ನೋಂಥ ಭಯ ಶುರು ಆಗ್ಬೋದು, ನೆಗೆಟಿವ್ ಶುರು ಆಗ್ಬೋದು. ಆ್ಯಂಡ್ ಕೆಲವೊಬ್ರಿಗೆ ತುಂಬ ಅರ್ಜೆಂಟು, ಇವತ್ತೇ ಆಗ್ಬಿಡ್ಬೇಕು, ಈಗಲೇ ಆಗ್ಬಿಡ್ಬೇಕು, ಒಂದು 2 ಮಿನಿಟ್ಸ್ ಮ್ಯಾಗಿ ಥರ ಪಟ್ ಅಂತ ಆಗ್ಬಿಡ್ಬೇಕು. ಸೊ ಈ ಥರದೆಲ್ಲ ಇದ್ದಾಗ ಖಂಡಿತವಾಗಿಯೂ ಮ್ಯಾನಿಫೆಸ್ಟೇಷನ್ ನಿಮಗೆ ಸೋಲನ್ನು ತಂದು ಕೊಡುತ್ತೆ, ನೆನಪಿರ್ಲಿ. ಸರಿನಾ? ಆ್ಯಂಡ್ ಇಲ್ಲಿ ಫಲಿತಾಂಶಕ್ಕೋಸ್ಕರ ಅತಿಯಾಗಿ ಆತಂಕ ಪಡೋದು ನೆನಪಿರ್ಲಿ. ಹೂ ಅರಳಬೇಕು ಅಂತ ಹೇಳಿದ್ರೆ ತನ್ನದೇ ಆದಂಥ ಸಮಯ ತೆಗೆದುಕೊಳ್ಳುತ್ತೆ. ನೀವೇ ಹೋಗಿ ಅದನ್ನ ರೆಕ್ಕೆಲ್ಲ ಬಿಡಿಸಿ 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 ಬಿಟ್ರೆ ಅದು ಹೂ ಅರಳೋದಿಲ್ಲ ಅಲ್ವಾ. ಸೊ ಹಾಗೇನೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಕೂಡ
ಅದಾಗೋದಕ್ಕೆ ಸ್ವಲ್ಪ ಟೈಮ್ ಕೊಡಿ. ಓಕೆನಾ? ಸೊ ನೀವು ಹೂನ ಅರಳಿಸೋದಕ್ಕೆ ನಾನು ಹೇಳ್ದೆ ಅಲ್ವಾ, ನೀವೇ ಹೋಗಿ ಅದ್ರ ರೆಕ್ಕೆ ಎಲ್ಲ ತೆಗೆದುಬಿಟ್ರೆ ಅದು ಅರಳಿದ ಹಾಗೆ ಫ್ರೆಶ್ನೆಸ್ ಇರಲ್ಲ ಅಲ್ವಾ? ಅದೇ ರೀತಿಯಾಗಿ ನೀವು ನಿಮ್ಮ ಮ್ಯಾನಿಫೆಸ್ಟೇಷನ್ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಆದಂಥ ಸಮಯವನ್ನು ರಿಲ್ಯಾಕ್ಸ್ ಆಗಿ ಮೈಂಡಲ್ಲಿ ಇಟ್ಕೊಂಡು ಅದಕ್ಕೆ ಆದಂಥ ಸಮಯವನ್ನು ನೀವು ಕೊಡಬೇಕಾಗತ್ತೆ. ಓಕೆ, ಹಾಗೆಯೇ ಈ ಮ್ಯಾನಿಫೆಸ್ಟೇಷನ್ ಎಂಬುವಂಥದ್ದು ಒಂದು ಜೀವನ ಶೈಲಿಯಾಗಿ ನಿಮ್ಮ ಲೈಫಲ್ಲಿ ರೂಢಿ ಮಾಡ್ಕೊಳ್ಳಿ. ಇವತ್ತಿಂದ ಪ್ರಾರಂಭ ಮಾಡಿ. ಇವತ್ತಿನ ನೀವು ಆ ಒಂದು ಚಾಲೆಂಜನ್ನ ತಗೊಳ್ಳಿ ನಿಮ್ಮ ಲೈಫಲ್ಲಿ. ಇವತ್ತು ರಾತ್ರಿನೇ ಒಂದು ಸಣ್ಣ ವಿಷಯದ ಬಗ್ಗೆ ಮ್ಯಾನಿಫೆಸ್ಟೇಷನ್ ಮಾಡೋದಕ್ಕೆ ಪ್ರಾರಂಭ ಮಾಡಿ. ಉದಾಹರಣೆಗೆ ಎಕ್ಸಾಂಪಲ್ ಹೇಳ್ತಿರೋದು, ನಾಳೆ ನನಗೊಬ್ಬ ಹಳೆಯ ಗೆಳೆಯನ ಕರೆ ಬರಲಿದೆ. ಉದಾಹರಣೆಗೆ ಹೇಳ್ತಾ ಇರೋದು, ನಿಮಗೆ ಅರ್ಥ ಆಗಲಿ ಗೊತ್ತಾಗಲಿ ಯಾವ ರೀತಿಯಾಗಿ ಮ್ಯಾನಿಫೆಸ್ಟೇಷನ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಓಕೆ, ಅಥವಾ ನಾಳೆ ನನಗೊಂದು ಒಳ್ಳೆಯ ಸುದ್ದಿ ಸಿಗಲಿದೆ. ಓಕೆನಾ? ಸೊ ಈ ರೀತಿಯಾಗಿ ಮ್ಯಾನಿಫೆಸ್ಟೇಷನ್ ಮಾಡೋದಕ್ಕೆ ಪ್ರಾರಂಭ ಮಾಡ್ತೀರಾ. ಜಸ್ಟ್ ಕಣ್ಣು ಮುಚ್ತೀರಾ, ವಿಜುವಲೈಸ್ ಮಾಡ್ಕೊಳ್ತೀರಾ, ಅಂದರೆ ಕಲ್ಪನೆ ಮಾಡ್ಕೊಳ್ತೀರಾ. ಅದೇ ರೀತಿಯಾಗಿ ನಂಬಿಕೆಯಿಂದ ಪ್ರಯತ್ನ ಮಾಡಿ, ಸರಿನಾ? ಇದು ಸುಮ್ಮನೆ ಏನೋ ಡೌಟ್ಫುಲ್ಲಲ್ಲಿ ಮಾಡುವಂಥ ಕೆಲಸ ಅಲ್ಲ. ನಂಬಿಕೆ ಇಟ್ಟು ಮಾಡಿದರೆ ಮಾತ್ರ ನಿಮಗೆ ಯಶಸ್ಸು ಖಂಡಿತ ಸಿಕ್ಕೇ ಸಿಗತ್ತೆ. ಅದರಲ್ಲಿ ಬೇರೆ ಒಂದು ಸೆಕೆಂಡ್ ಥಾಟ್ಸೇ ಇಲ್ಲ. 100% ನಾನು ಇದನ್ನು ಬರ್ಕೊಡ್ತೀನಿ ಬೇಕಿತ್ತು. ಓಕೆ, ಯಾಕಂದರೆ ಎಕ್ಸಾಂಪಲ್ ನಾನೇ ಇದ್ದೀನಿ. ಓಕೆನಾ? ಸೊ ನಿಮ್ಮ ಹಾಗೆ ನಾನು ಕೂಡ ಮನುಷ್ಯನೇ. ನನಗಾಗ್ತಾ ಇದೆ, ವರ್ಕ್ ಆಗ್ತಿದೆ ಅಂತ ಹೇಳಿದ್ರೆ ನಿಮಗೂ ಕೂಡ ಆಗಲೇಬೇಕು, ಆಗೇ ಆಗತ್ತೆ. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್ ಅನುಭವ ಏನಾದರೂ ನಿಮಗೆ ಆಗಿದ್ರೆ ಕಮೆಂಟಲ್ಲಿ ನನ್ನ ಜೊತೆ ಹಂಚ್ಕೊಳ್ಳಿ. ನಾನು ನೋಡ್ತೀನಿ ಏನೆಲ್ಲ ನಿಮಗೆ ಅನುಭವಗಳು ಆಗಿದೆ ಅಂತ ಹೇಳಿಬಿಟ್ಟು. ಓಕೆ, ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾ, ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಮ್ಯಾನಿಫೆಸ್ಟೇಷನ್ಗೆ ಆಲ್ ದ ಬೆಸ್ಟ್. ಇವತ್ತಿಂದ ನಿಮ್ಮ ಲೈಫ್ ಟರ್ನಿಂಗ್ ಪಾಯಿಂಟ್ ಆಗಿ ಟರ್ನ್ ಆಗಲಿ, ಪಾಸಿಟಿವ್ ಕಡೆಗೆ ಮುಖವನ್ನು ಮಾಡಿ ನಂಬಿಕೆಯಿಂದ ಹೆಜ್ಜೆ ಮುಂದಿಟ್ಟು ಸಾಗಿ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್. ಲಾಟ್ಸ್ ಆಫ್ ಲವ್.